ವೈದೇಹಿ ಬಗ್ಗೆನಾ? ಈಗ ಅವಳಿಗಂಥದ್ದೇನಾಗಿದೆ? ಏನಾಯ್ತು ಅಂತ ಅಷ್ಟು ಹಗುರವಾಗಿ ಮಾತಾಡ್ತಿದ್ದಿಲ್ಲ ಕೌಸಲ್ಯ. ಒಬ್ಬ ಹೆಣ್ಮಗಳ ಗಂಡನ ಜೊತೆ ಇನ್ನೊಬ್ಬಳಿಗೆ ಶೋಭನ ಅಂತಂದ್ರೆ ಆ ಹೆಣ್ಮಗಳ ಸ್ಥಿತಿ ಹೇಗಿರುತ್ತೆ? ಒಂದ್ಸಾರಿ ಅವಳ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ. ಹೀಗ್ ಹೇಳಿದ್ರೆ ಹೇಗ್ರಿ? ಬೇಕು ಅಂತ ನಾವು ಅವಳನ್ನ ಕರ್ಕೊಂಡ್ ಬಂದು ಅವಳ ಜೀವನನ ಹಾಳು ಮಾಡಿಲ್ವಲ್ಲ. ನಡೆದಿರೋದೆಲ್ಲ ಗೊತ್ತಾದ ಮೇಲೆ ಅವಳೇ ಅರ್ಥ ಮಾಡ್ಕೋತಾಳೆ. ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಿರೋದಕ್ಕೆ ಮೌನವಾಗಿದ್ದಾಳೆ ಕೌಸಲ್ಯ. ಆದ್ರೆ ಮೌನವಾಗಿದ್ದಾಳೆ ಅನ್ನೋದ್ರ ಅರ್ಥ ಒಪ್ಗೆ ಇದೆ ಅಂತನೂ ಅಲ್ಲ, ನೋವು ಇಲ್ಲ ಅಂತನೂ ಅಲ್ಲ. ಯಾರು ಸಂತೋಷವಾಗಿದ್ದಾರೆ ಹೇಳಿ ನೋಡೋಣ? ಶ್ರಾವಂತಿ ಸ್ವಲ್ಪ ದಿನ ಮುಂಚೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆಗ ಅವರಿಬ್ಬರಿಗೂ ಮದ್ವೆನೇ ಆಗ್ತಿರ್ಲಿಲ್ವಲ್ಲ ಅಂತ ನನ್ಗೂ ಈಗ ಅನ್ನಿಸ್ತಿದೆ ರೀ. ಆದ್ರೆ ಏನ್ ಮಾಡಕ್ಕಾಗತ್ತೆ? ಆಗಿದ್ದೇನೋ ಆಗೋಯ್ತು, ಬದಲಾಯಿಸಕ್ಕಾಗಲ್ವಲ್ಲ. ದುಃಖ ಸಂತೋಷದ ಬಗ್ಗೆ ಯೋಚಿಸ್ತಾ ವಾಸ್ತವನ ಬಿಡೋದಕ್ಕಾಗಲ್ವಲ್ರಿ. ಹೋಗ್ಲಿ, ವೈದೇಹಿಗ್ ಅನ್ಯಾಯ ಆಗತ್ತೆ ಅಂತ ನಾವು ನಿರ್ಧಾರಕ್ಕೆ ಬಂದ್ರೆ ಶ್ರಾವಂತಿಗೆ ಅನ್ಯಾಯ ಆಗಲ್ವಾ? ಆಗ ನಿಮ್ಗೆ ನೆಮ್ಮದಿಯಾಗಿರೋಕ್ಕಾಗತ್ತಾ? ಇದೆಲ್ಲದಕ್ಕೂ ಮೀರಿ ನಮ್ ಕುಟುಂಬಕ್ಕೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಹೇಳ್ಕೊಂಡ್ ಬಂದಿರೋ ಗುರುಗಳು ತೋರ್ಸಿರೋ ಪರಿಹಾರ ಇದು. ಆಗಲ್ಲ ಅಂತೀರಾ? ಅದಕ್ಕೆ ಅಲ್ವಾ ನ್ಯಾಯ ಅನ್ಯಾಯದ ಬಗ್ಗೆ ಯೋಚನೆ ಮಾಡದೆ ಗುರುಗಳ ಮಾತನ್ನ ಪಾಲಿಸ್ತಾ ಇರೋದು. ಆದರೂ ಮನ್ಸಲ್ಲಿ ಏನೋ ಗೊತ್ತಿಲ್ಲದೆ ಇರೋ ಸಂಕಟ. ಕ್ಷಮಿಸ್ಬಿಡ್ರಿ, ಇದಕ್ ಕಾರಣ ನಾನೇ. ನಮ್ಮ ವಂಶದ ಗೌರವ ಪ್ರತಿಷ್ಠೆನ ಕಾಪಾಡೋದಕ್ಕೋಸ್ಕರ ನಾನು ಹೀಗ್ ಮಾಡ್ಲೇಬೇಕಾಯ್ತು. ನೀವೇ ಹೇಳಿದ್ರಲ್ಲ, ನಮ್ಮ ವಂಶದ ಗೌರವಕ್ಕೋಸ್ಕರ ಏನ್ ಮಾಡಿದ್ರೂ ತಪ್ಪಿಲ್ಲ ಅಂತ. ಹಾಗಾಗಿ ನಾನೇನೇ ಮಾಡಿದ್ರೂ ಅದು ತಪ್ಪಲ್ಲ. ಆದ್ರೆ ನನ್ ಕಷ್ಟನ್ ಕೂಡ ನೀವು ಅರ್ಥ ಮಾಡ್ಕೋಬೇಕು ಅಲ್ವಾ? ನಿಮ್ ಮದ್ವೆಗೆ ಸ್ವಲ್ಪ ದಿನದ ಹಿಂದೆ ಆ ವೈದೇಹಿನ್ ನೋಡಿ ಪ್ರೀತಿಸಿದ್ರಿ. ಆದ್ರೆ ನಾನ್ ಹಾಗಲ್ಲ ಬಾವಾ. ನನಗೆ ಬುದ್ಧಿ ಬಂದಾಗಿಂದ ನಿಮ್ಮನ್ನ ಮನ್ಸಾರೆ ಇಷ್ಟಪಡಕ್ ಶುರು ಮಾಡ್ದೆ. ಇತ್ತೀಚೆಗೆ ಪರಿಚಯ ಆಗಿರೋ ವೈದೇಹಿ ಮೇಲೆ ನಿಮ್ಗಷ್ಟು ಪ್ರೀತಿ ಇದೆ ಅಂದ್ರೆ ಎಷ್ಟೋ ವರ್ಷದಿಂದ ನನ್ ಮನ್ಸಲ್ಲಿರೋ ನಿಮ್ ಮೇಲೆ ನನಗೆಷ್ಟು ಪ್ರೀತಿ ಇರ್ಬೇಡ ಹೇಳಿ ಬಾವಾ? ಅದ್ಯಾವುದು ನನಗ್ ಬೇಕಿಲ್ಲ ಶ್ರವಂತಿ. ಚಿಕ್ಕ ವಯಸ್ಸಲ್ಲಿ ನಡೆದಿದ್ ಯಾವುದು ನನಗ್ ನೆನ್ಪಿಲ್ಲ. ಅತ್ತೆ ನಿನಗೆ ಹೇಳ್ದ ಹಾಗೆ ಈ ವಿಷಯ ನನ್ಗೆ ಯಾರು ಹೇಳಿರ್ಲಿಲ್ಲ. ಅದಕ್ಕೆ ನೀನು ನನ್ ಬಗ್ಗೆನೇ ಯೋಚನೆ ಮಾಡ್ತಾ ಬೆಳೆದ ಹಂಗೆ ನಾನು ಒಂದು ಕ್ಷಣ ಕೂಡ ನಿನ್ ಬಗ್ಗೆ ಯೋಚಿಸ್ಲಿಲ್ಲ. ಅಷ್ಟಕ್ಕೂ ನನ್ಗೆ ಅತ್ತೆ ಮಗಳಿದ್ದಾಳೆ ಅನ್ನೋ ವಿಚಾರನೇ ನೀನು ನೋಡೋವರೆಗೂ ನನಗೆ ಗೊತ್ತೇ ಇರಲಿಲ್ಲ. ಅಂಥದ್ರಲ್ಲಿ ಇವಾಗ ನಿನಗೆ ನನ್ನ ಮನಸ್ಸಲ್ಲಿ ಹೇಗೆ ಜಾಗ ಕೊಡ್ಲಿ ಹೇಳು? ನನಗೀಗ ಆ
ಅದೆಲ್ಲ ಗೊತ್ತಿಲ್ಲ ಬಾವ. ನೀವ್ ಹೇಗಿದ್ದೀರೋ ಏನು ಅಂತ ಗೊತ್ತಾಗಕ್ಕೂ ಮುಂಚೆ ನೀವೇ ನನ್ ಗಂಡ ಅನ್ಕೊಂಡು ನಾನ್ ಬದುಕ್ತಿದ್ದೆ. ಏಯ್ ನಿನ್ನ ಎಲ್ಲ ಕೇಳಿಸ್ಕೊಂಡೆ ಅಲ್ವಾ? ಅದು ನನ್ ಗಂಡನ್ಗೆ ನನ್ ಮೇಲಿರೋ ಪ್ರೀತಿ. ನೀನ್ ಎಷ್ಟೇ ನಾಟಕ ಆಡಿದ್ರು ಅವ್ರ ನೆರಳನ್ನು ಕೂಡ ನೀನ್ ಮುಟ್ಟೋದಕ್ಕಾಗಲ್ಲ. ಹೋಗು, ಇವಾಗ ಹೋಗಿ ಶೋಭನ ಮಾಡ್ಕೊ. ಹೋಗು. ಏನು ಹೋಗು. ಓ, ಕತ್ಲು ಅಂತನಾ? ರಂಗ ಪಾಪ, ಮಗು ಕತ್ಲೇಲಿ ದಾರಿ ತಪ್ಪಿರೋ ಹಾಗಿದೆ. ಲೈಟ್ಸ್ ಹಾಕು. ಇನ್ನೂ ಏನ್ ನೋಡ್ತಿದ್ಯಾ? ಹೋಗು. ಶೋಭನ ಅಂತ ಸಿಕ್ಕಾಪಟ್ಟೆ ಹಾರಾಡಿ ಚಾಲೆಂಜ್ ಕೂಡ ಮಾಡಿದ್ದೆ ಅಲ್ವಾ? ಹೋಗ್ ಮಾಡ್ಕೊ ಹೋಗಮ್ಮ. ಎದ್ದೇಳು. ಹೋಗು ಹೋಗು. ಉರ್ಮಿಳಾ, ಏನಾಯ್ತು ಉರ್ಮಿಳಾ? ನಿನ್ಗೇನು ಆಗ್ಲಿಲ್ಲ ತಾನೆ? ಲಕ್ಕಿ, ನಿಮ್ ಕಾಲು. ನನ್ ಕಾಲ್ಗೆ ಏನಾಗಿದೆ? ಏಟ್ ಬಿದ್ದಿರೋದು ನಿನ್ ಕಾಲ್ಗಲ್ವಾ? ಲಕ್ಕಿ, ನಿನ್ನ ಕಾಲ್ ಸರಿ ಹೋಯ್ತು. ಹೌದು ಉರ್ಮಿಳಾ, ನನ್ನ ಕಾಲ್ ಸರಿ ಹೋಗಿದೆ. ಇಲ್ಲಿ ನೋಡು, ನೀ ನನ್ನ ಪ್ರೀತಿಯಿಂದ ಒಂದು ಸಲ ಹಾರೈಕೆ ಮಾಡಿದಕ್ಕೆ ನನ್ನ ಕಾಲ್ಗಳು ಸರಿ ಹೋಯ್ತು. ಇದೇ ಪ್ರೀತಿಗಿರೋ ಶಕ್ತಿ. ಈ ನನ್ ಸಮಸ್ಯೆ ಎಲ್ಲ ಮುಗ್ದಂಗೆ ಲಕ್ಕಿ. ಯಾರೋ ಏನೋ ಅಂತಾರೇನೋ, ನೋವೇ ಇಲ್ಲ. ನನ್ ಕನ್ಸಾಗೆ ಉಳಿದ್ಬಿಡುತ್ತೇನೋ ಅಂತ ಇಷ್ಟ ದಿನ ನನ್ ಚಡ್ಪಡಿಸಿದ್ದೆಲ್ಲ ಕೊನೆಗೂ ದೂರ ಆಗೋಯ್ತು. ಇನ್ಮೇಲೆ ಬರೀ ಸಂತೋಷನೇ. ಆ ಲಕ್ಕಿ ಕಾಲ್ ಸರಿ ಹೋದ್ರೆ ನನ್ನ ಪರಿಸ್ಥಿತಿ ಏನು? ಆಗ ಲಕ್ಕಿನ ಪ್ರಪಂಚ ಆಗೋಗ್ತಾನೆ. ನನ್ನ ಬಗ್ಗೆ ಅವಳು ಯೋಚಿಸೋದು ಇಲ್ಲ. ಅಲ್ಲ, ಯಾಕೆ ನಂಗೆ ಇದ್ದಕ್ಕಿದ್ದಂಗೆ ಇವತ್ತು ಇಂಥ ಕನ್ಸ್ಬಿತ್ತಲ್ಲ ದೇವ್ರೆ. ಉರ್ಮಿಳಾ, ನಿನ್ ಮೇಲೆ ತುಂಬಾ ಆಸೆಗಳು ಇಟ್ಕೊಂಡಿದ್ದೀನಿ. ನಿನ್ ಗಂಡನ್ ಕಾಲ್ ಬಂತು ಅಂತ ನೀನ್ ಮಾತ್ರ ನನ್ನ ಆಸೆಗಳಿಗೆ ನೀರೆರ್ಚ್ಬೇಡ.
ಹೊರಗಡೆ ಬರ್ಲಿಲ್ವಲ್ಲ, ಅಷ್ಟಕ್ಕೂ ರಾತ್ರಿ ಇವ್ರ ಮಧ್ಯೆ ಏನಾದ್ರೂ ನಡೀತಾ ಇಲ್ವಾ? ದೇವಾಂಶ್ ಮನ್ಸ್ಫೂರ್ತಿ ವೈದೇಹಿನೇ ಇದ್ದಾಳಲ್ಲ, ಹಾಗಿದ್ದಾಗ ಶ್ರವಂತಿನ ನೋಡಕ್ಕಾದ್ರೂ ಮನ್ಸ್ ಬಂದಿರುತ್ತಾ? ಇಲ್ಲ ಅಂದ್ರೆ ಶ್ರವಂತಿ ಏನಾದ್ರೂ ದೇವಾಂಶ್ನ ಮೋಡಿ ಮಾಡಿ ಅವಳ ಬಲೆಗ್ ಬೀಳಿಸ್ಕೊಂಡ್ಲಾ? ಏನ್ ನಡೆದಿರ್ಬೋದು? ಹೌದಾ? ಯಾಕೆ? ಯಾಕೆ ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಕಾಫಿ ತಂದು ಕೊಡ್ಬೇಕಲ್ವಾ ನೀನು? ಯಾಕೆ ತರ್ಲಿಲ್ಲ? ಆಹಾ, ನೀವಿನ್ನೂ ನನ್ ಕೈ ಕಾಫಿ ಕುಡಿಯೋ ಮೂಡಲ್ಲಿದ್ದೀರಾ? ಏನ್ ಮಾತಾಡ್ತಾ ಇದೀಯ ವೈದೇಹಿ? ಏನಾಯ್ತು ನಿನಗೆ? ಅಮ್ಮ, ಯಾಕೆ ಹೊಡಿತಿದ್ಯಾ? ಹೆಂಡತಿ ಹೊಡೆದ್ರೆ ಎಷ್ಟು ನೋವಾಗುತ್ತೆ ಗೊತ್ತಾ? ಜೋರಾಗಿ ಕಿರ್ಚೋ ಹಾಗೂ ಇಲ್ಲ, ಯಾರ ಹತ್ರ ಹೇಳ್ಕೊಳ್ಳೋ ಹಾಗೂ ಇಲ್ಲ. ಹೌದು, ಅಷ್ಟಕ್ಕೂ ಇವಾಗ ಏನಕ್ಕೆ ನಿನಗೆ ಅಷ್ಟೊಂದು ಕೋಪ? ಇನ್ನೇನ್ ಮತ್ತೆ, ರಾತ್ರಿ ನಾನ್ ಬಂದು ತಡೆದಿದ್ದಕ್ಕೆ ಸರಿ ಹೋಯ್ತು. ಇಲ್ದೇ ಇದ್ರೆ ಏನಾಗೋಗ್ತಿತ್ತು? ಹಾ, ಅಲ್ಲ ನೀನು ನನ್ನೇ ಮನಸ್ತಾ ಇದ್ಯಾ? ಅಪ್ಪಪ್ಪ, ಏನು ಗೊತ್ತಿಲ್ದಿರೋ ಮಗು ಪಾಪ. ಚಿಕ್ಕ ವಯಸ್ಸಲ್ಲಿ ಹುಡುಗಿ ಕತ್ತಲ್ಲಿ ತಾಳಿ ಕೊಟ್ಟಿರೋ ಗಂಡು ನೀವು. ಇವಾಗ ವಯಸ್ಸಿಗೆ ಬಂದಿರೋ ಹೆಣ್ಮಗು ರೂಮಲ್ಲಿ ಒಂಟಿಯಾಗಿ ಸಿಕ್ಕಿದ್ರೆ ಸುಮ್ನಿರ್ತಿದ್ರಾ? ಅಮ್ಮ, ನಾನಾ? ಅಷ್ಟಕ್ಕೂ ನಿನ್ಗೊಂದು ವಿಚಾರ ಹೇಳ. ನೀನ್ ಅನ್ಕೊಂಡಿರೋ ಹಾಗೆ ಶ್ರವಂತಿ ಕೆಟ್ಟೋಳೇನಲ್ಲ, ತುಂಬಾ ಒಳ್ಳೆ ಹುಡುಗಿ. ಏನ್ ವೈದೇಹಿ, ತುಂಬಾ ಖುಷಿಯಾಗಿದ್ಯಾ ಅನ್ಸುತ್ತೆ. ಇರ್ತೀಯ ಬಿಡು. ಯಾಕೆ ಅಂದ್ರೆ ರಾತ್ರಿ ನೀನ್ ಅನ್ಕೊಂಡ್ ಹಾಗೆ ಎಲ್ಲ ಆಯ್ತಲ್ಲ. ಖುಷಿಯಾಗೇ ಇರ್ತೀಯ. ಅದೇನೇ ಆಗ್ಲಿ, ನಿನ್ನಂತೂ ನಾನು ಮೆಚ್ಕೊಳ್ಳೇಬೇಕು ವೈದೇಹಿ. ಅಬ್ಬಬ್ಬಬ್ಬಬ್ಬಬ್ಬ, ಎಂತ ಪ್ಲಾನು! ನನ್ ಕೈ ಕಟ್ಟಾಕಿ ಭಾವನ್ ಹತ್ರ ಇಲ್ದಿರೋದನ್ನೆಲ್ಲ ಹೇಳಿ ರಾತ್ರಿ ನಾನೇ ಶೋಭ್ನ ಬೇಡ ಅನ್ನೋ ಹಾಗೆ ಮಾಡ್ಬಿಟ್ಟೆ. ಇದು ಮಾಮೂಲಿ ವಿಷಯ ಅಲ್ಲ ವೈದೇಹಿ. ಅದಕ್ಕೆ ನೀನನ್ ಹೀಗ್ ನೋಡ್ತಿದ್ರೆ ಒಂಥರ ಖುಷಿ ಆಗತ್ತೆ. ಇಷ್ಟೇ, ಹೀಗ್ ಸಂತೋಷ ಪಡೋದನ್ ಬಿಟ್ಟು ಏನು ಮಾಡಕ್ ಆಗ್ತಿಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ದಿನ ಆದ್ಮೇಲೆ ಗಂಟು ಮೂಟೆ ಕಟ್ಕೊಂಡು ನೀನೇ ಹೊರಟೋಗ್ತೀಯ. ಹೋಗೋದು ನೀನೋ ನಾನೋ ಅಂತ ಆಮೇಲೆ ಗೊತ್ತಾಗತ್ತೆ. ಆದ್ರೆ ಒಂದ್ಸಲಿ ಏನೋ ಪ್ಲಾನ್ ಫ್ಲಾಪ್ ಆಯ್ತು ಅಂತ ಪ್ರತಿ ಸಲನೂ ಪ್ಲಾನ್ ಹೀಗೆ ಫ್ಲಾಪ್ ಆಗತ್ತೆ ಅನ್ಕೊಂಡಿದ್ಯಾ? ಇಷ್ಟ್ರಲ್ಲೇ ಒಂದಿನ ನಿನ್ ಗಂಡ ನನ್ ಗಂಡ ಆಗ್ತಾನೆ. ಅವ್ರ ಮನ್ಸಲ್ ನಾನಿರೋವರೆಗೂ ಕನ್ಸಲ್ ಕೂಡ ಸಾಧ್ಯ ಇಲ್ಲ. ಅಷ್ಟೇ ಅಲ್ವಾ? ಹಾಗಾದ್ರೆ ಅವನ್ ಮನ್ಸಿಂದ ನಿನ್ನ ತೆಗ್ದು ಹಾಕ್ತೀನಿ. ತೆಗೆದ್ಬಿಡ್ತೀಯಾ ನನ್ನ? ನಾನೇನ್ ಸಾರಲ್ಲಿರೋ ಕರ್ಬೇವಿನ ಸೊಪ್ಪು ಅನ್ಕೊಂಡಿದ್ಯಾ ತೆಗೆದು ಪಕ್ಕದಲ್ಲಿ ಬಿಸಾಕಕ್ಕೆ? ನಾನು ಅವ್ರ ಪ್ರಾಣ. ನನ್ನನ್ನ ಅವರಿಂದ ದೂರ ಮಾಡೋದು ಯಾರಿಂದಾನೂ ಸಾಧ್ಯ ಇಲ್ಲ. ಹೀಗೆ ಅನ್ಕೋತಾ ಇರು. ನೀನೇ ಪ್ರಾಣ ಅನ್ಕೊಂಡಿರೋ ಅವನ್ಗೆ ನಿನ್ಮೇಲ್ ದ್ವೇಷ ಬಂದು ನೀನನ್ನ ದೂರ ಇಡೋ ಹಾಗೆ ಮಾಡ್ತೀನಿ. ಯಾಕೆ ನಗ್ತಿದ್ಯಾ? ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ನನ್ಗೊಂದ್ ಮಾತು ಹೇಳ್ತಿದ್ರು. ನಿನ್ನ ನೋಡ್ತಿದ್ರೆ ನನಗ್ ಯಾಕೋ ಅದೇ ಮಾತು ನೆನಪಾಗ್ತಿದೆ. ಏನೋ ಹುಚ್ಚರ ಮಾತನ್ನ ಸೀರಿಯಸ್ ಆಗಿ ತಗೋಬಾರ್ದು ಅಂತ. ನಾನ್ ಹುಚ್ಚಿನಾ? ನೀನ್ ಹುಚ್ಚಿ ಮಾತ್ರ ಆಗಿದ್ದಿದ್ರೆ ಯಾವತ್ತೋ ಹುಚ್ಚ ಆಸ್ಪತ್ರೆನಲ್ಲಿ ಸೇರಿಸ್ಬಿಡ್ತಿದ್ದೆ ಅನ್ಸತ್ತೆ. ಆದ್ರೆ ನೀನು ಅದನ್ನು ಮೀರ್ದವಳು, ಕಿಲಾಡಿ. ನಿನ್ನೆ ರಾತ್ರಿ ನೆನ್ಸ್ಕೊಂಡ್ರೆ ನನ್ ಬಗ್ಗೆ ನಿಂಗೆ ಅರ್ಥ ಆಗೇ ಇರ್ಬೇಕು. ಆದ್ರೂ ಯಾಕೆ ನನ್ ವಿರುದ್ಧನೇ ನಿಲ್ತಾ ಇದ್ಯಾ? ಈಗಿಂದೀಗ್ಲೇ ನಿನ್ನ ಕಳ್ಸೋದಕ್ಕೆ ಆಧಾರಗಳು ನನ್ನ ಹತ್ರ ಇಲ್ಲ. ನನ್ಗೇನು ಆಗಲ್ಲ ಅಂತ ಅನ್ಕೊಳ್ತಿದ್ಯೇನೋ. ಆದ್ರೆ ಸರಿಯಾದ ಆಧಾರ ಸಿಕ್ಕಿದ ದಿನ ನಿನ್ ಪರಿಸ್ಥಿತಿ ಏನಾಗತ್ ಗೊತ್ತಾ? ಇಷ್ಟು ದಿನ ನಾನಿಲ್ಲಿ ಯಾಕಾರೂ ಇದ್ನೋ ದೇವ್ರೆ,
ಮುಂಚೆನೆ ಹೊರಟೋಗಿದ್ದಿದ್ರೆ ಮರ್ಯಾದೆ ಆದ್ರೂ ಉಳಿತಿತ್ತೇನೋ ಅಂತ ತಲೆ ಬಗ್ಗಿಸ್ಕೊಂಡು ಓಡ್ ಹೋಗೋ ಹಾಗೆ ಮಾಡ್ತೀನಿ. ಸರಿ, ಹಾಗಾದ್ರೆ ನೀನೇ ನನ್ನ ಕಳಿಸ್ತೀಯೋ ಇಲ್ಲ ನಾನೇ ನಿನ್ನ ಕಳಿಸ್ತೀನೋ ನೋಡೋಣ. ಅದನ್ನು ನೋಡ್ಬಿಡೋಣ. ಯಾರನ್ನಂತೂ ನೀನು ಯಾವತ್ಗೂ ನಿನ್ನಿಂದ ದೂರ ಆಗಲ್ಲ ಅಂತ ಅನ್ಕೊಂಡಿದ್ಯೋ ಅವನನ್ನ ನನ್ ಬಲೆಗ್ ಬೀಳಿಸ್ಕೊಂಡು ಶ್ರವಂತಿನೇ ನನ್ ಪ್ರಾಣ, ಶ್ರವಂತಿನೇ ನನ್ ಜೀವನ ಅನ್ನೋ ಹಾಗೆ ಮಾಡಿ ನಿನ್ನೀ ಜೀವನ ನಾಶ ಮಾಡ್ಲಿಲ್ಲ ಅಂದ್ರೆ ದೇವಾಂಶ್ಗೆ ಒಳ್ಳೆ ಆಟ ಶುರುವಾಗಿದೆ. ಅಮ್ಮ, ನಿಂತ್ಕೋಬೇಡ ದೇವಾಂಶ್, ಕಮ್ ಆನ್ ಗೋ. ವೈದೇಹಿ, ಕಮ್ ಆನ್, ನಿನ್ ಗಂಡಂಗ್ ನೀನೇ ಮೊದ್ಲು ಹಚ್ಚು. ಅಣ್ಣ ಕೈ ಸಿಗ್ಬೇಡಿ. ಶ್ರವಂತಿ, ಏಟೇನಾದ್ರೂ ಬಿತ್ತಾ ಅಮ್ಮ? ತುಂಬಾ ಏಟಾಯ್ತೇನಮ್ಮ? ಹಾ, ಇಲ್ಲ ಅತ್ತೆ, ಸ್ಲಿಪ್ ಆಗಿ ಬಿದ್ಬಿಟ್ಟೆ ಅಷ್ಟೇ. ಇಲ್ಲಿ ಫುಲ್ ಡ್ರೈ ಆಗೇ ಇದೆಯಲ್ಲ, ಮತ್ ಹೇಗ್ ಸ್ಲಿಪ್ ಆದೆ? ಅದು ಓಡ್ತಿರ್ಬೇಕಾದ್ರೆ ವೈದೇಹಿ ಕಾಲ್ ಅಡ್ಡ ಕೊಟ್ಬಿಟ್ಲು. ನಾನು ಭಾವನ್ಗೆ ಬಣ್ಣ ಹಚ್ಚೋ ಅವಸರದಲ್ಲಿ ಅದು ನೋಡ್ಕೊಳ್ದೆ ಬಿದ್ಬಿಟ್ಟೆ ಅಕ್ಕ. ಇವಳೇನು ನಾನ್ ಕಾಲಡ್ಡ ಕೊಟ್ಟೆ ಅಂತ ಹೇಳ್ತಾ ಇದ್ದಾಳೆ? ನಾನು ಅವಳ ಹತ್ರನೇ ಇರ್ಲಿಲ್ವಲ್ಲ. ಕಾಲ್ ಅಡ್ಡ ಬಂದಿರಲ್ಲ, ಬೇಕು ಅಂತ ಕಾಲ್ ಅಡ್ಡ ಇಟ್ಟಿರ್ತಾಳೆ. ಯಾಕೆ ಅಂದ್ರೆ ದೇವಾಂಶ್ಗೆ ಅವಳು ಮಾತ್ರ ಹೆಂಡತಿಯಾಗಿರ್ಬೇಕು ಅಂತ ಅನ್ಕೋತಾ ಇದ್ದಾಳಲ್ಲ. ನೀನ್ ಬಣ್ಣ ಹಚ್ಚೋದಿಕ್ ಮಾತ್ರ ಅಲ್ಲ, ಅವನನ್ ಮುಟ್ಟೋದಿಕ್ಕೂ ಒಪ್ಪಲ್ಲ. ಅಕ್ಕ, ಏನ್ ನಡೀತು ಅಂತ ಗೊತ್ತಿಲ್ಲದೆ ಮಾತಾಡ್ಬೇಡಿ. ಅಷ್ಟಕ್ಕೂ ನಾನು ಅವಳನ್ನ ಮುಟ್ಲೂ ಇಲ್ಲ. ನನಗೆ ಅವಳು ಕಾಲ್ ಅಡ್ಡ ಕೊಟ್ಟಿದ್ದು. ಹೌದು ವೈದೇಹಿ, ನೀನ್ ಹೇಳ್ತಿರೋದ್ ನಿಜ. ಅದನ್ನೇ ನಿಜ ಅನ್ಕೊಳ್ಳಿ ಅಕ್ಕ. ವೈದೇಹಿಗೆ ಭಾವ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಹೀಗ್ ಮಾಡಿರ್ತಾಳೆ. ಅವಳನ್ ಬೈದ್ರೆ ಹೇಗೆ? ಬಿಟ್ಬಿಡಿ. ಇದೇನ್ ವೈದೇಹಿ, ಆಟ ಅಂದ್ರೆ ನ್ಯಾಯವಾಗಿ ಆಡ್ಬೇಕು. ಇಲ್ಲ ಅತ್ತೆ, ನಿಜವಾಗ್ಲೂ ನಾನ್ ಕಾಲ್ ಅಡ್ಡ ಕೊಟ್ಟಿಲ್ಲ. ಅಂದ್ರೆ ಶ್ರವಂತಿ ಸುಳ್ಳು ಹೇಳ್ತಿದ್ದಾಳ? ಏನೋ ಹೌದು, ನಾನೇ ಸುಳ್ಳು ಹೇಳ್ದೆ ವೈದೇಹಿ. ಹಾಗೆ ಅನ್ಕೊಳ್ಳೋಣ. ಅದೇ ನಿಜ ಬಿಡಿ ಅತ್ತೆ. ಈ ವಿಷಯ ನೀವೆಲ್ಲ ಮರ್ತ್ ಬಿಡಿ. ಶ್ರವಂತಿ, ಏನಾಯ್ತಮ್ಮ? ಏನಾಯ್ತು? ಶ್ರವಂತಿ, ನೋಡಿದ್ರಾ, ಕಾಲ್ ಅಡ್ಡ ಕೊಟ್ರೆ ಕಾಲಿಗೆ ತಾನೇ ಏಟಾಗ್ಬೇಕು. ಕಣ್ಣು ಉಜ್ಗೋತಾ ಇದ್ದಾಳೆ. ಕಣ್ಣಲ್ಲೇನೋ ಬಿತ್ತು ವೈದೇಹಿ. ಅಬ್ಬಾ, ಉರಿತಾ ಇದೆ. ಏನಾಯ್ತು ಶ್ರವಂತಿ? ಅಯ್ಯಯ್ಯೋ. ಏನಾಯ್ತಮ್ಮ? ದೇವಾಂಶ್, ನಿನ್ ಹೆಂಡತಿ ಹೀಗೆ ಕಷ್ಟಪಡ್ತಾ ಇದ್ರೆ ನೋಡ್ತಾ ನಿಂತಿದ್ಯಲ್ಲೋ, ಬಾ ಏನಾಯ್ತು ನೋಡು.
ಏನ್ ಯೋಚಿಸ್ತಿದ್ಯಾ ಕಂದ? ಬಾ ಬಂದ್ ನೋಡು. ಅಂತ ಅಲ್ಲಿ ಯಾರು ಹೇಳಿದ್ರು ಅಮ್ಮೋರೆ. ನನಗೆ ಯಾಕೋ ಅದ್ ನಿಮಗ್ ಕೊಡಕ್ಕೆ ಮಾಡಿದಾರೆ ಅನ್ಸುತ್ತೆ. ನೀವು ಕುಡಿಲಿಲ್ಲ ತಾನೆ? ಇಲ್ಲ ರಂಗ, ಆದ್ರೆ ನನಗೋಸ್ಕರನೇ ತಗೊಂಬಂದ್ಲು. ಕೊನೆಗದನ್ನ ನಾನು ಅವಳ ಹತ್ರನೇ ಕುಡಿಸ್ದೆ. ಸರಿಯಾಗಿ ಮಾಡಿದ್ರಿ ಅಮ್ಮೋರೆ. ಹೌದು, ಅದನ್ ಜಾಸ್ತಿ ಬೇರ್ಸಿದ್ರೆ ಏನಾಗತ್ತೆ? ಇನ್ನೇನಾಗತ್ತೆ ಅಮ್ಮೋರೆ, ಬಾಯಿಗೆ ಹೇಗ್ ಬರುತ್ತೋ ಹಾಗೆ ಮಾತಾಡ್ತಾರೆ, ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಬಿಡ್ತಾರೆ. ಅಂದ್ರೆ ನನ್ನ ಹತ್ರ ಕುಡಿಸಿ ರಾತ್ರಿ ಶೋಭನದಲ್ಲಿ ನಾನ್ ಮಾಡಿದ್ದನ್ನ ನನ್ನ ಹತ್ರನೇ ಹೇಳಿಸ್ಬೇಕು ಅಂತ ಟ್ರೈ ಮಾಡಿದಾಳೆ. ಹಾಗಾದ್ರೆ ಈಗ ಅವಳು ಕುಡ್ದಿರೋದ್ರಿಂದ ಅವಳ ಹತ್ರ ನಿಜ ಬಾಯ್ ಬಿಡ್ಸ್ಬೋದಲ್ವಾ? ಒಳಗೆ ಸೇರಿದರೆ ಗುಂಡು, ಹುಡುಗಿಯಾಗುವಳು ಗಂಡು. ಬಿಸಿಯಾಗಿದೆ, ನಶೆ ಏರಿದೆ, ಮಿತಿ ಮೀರಿದ ಜೋಪಾನ. ಒಳಗೆ ಸೇರಿದರೆ ಗುಂಡು, ಹುಡುಗಿಯಾಗುವಳು ಗಂಡು. ಶ್ರವಂತಿ, 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 ವೈದೇಹಿ ನೀನಾ? ಬಾಬಾ ಬಾ ಕೂತ್ಕೋ. ಏನ್ ವೈದೇಹಿ? ನಿನ್ ಜೊತೆ ಮಾತಾಡ್ಬೇಕು ಶ್ರವಂತಿ. ಏನಂತ ಹೇಳು ವೈದೇಹಿ. ನೀನಿಲ್ಲಿಗೆ ಮಾವನ್ಗೆ ಸೋದರ ಸೊಸೆಯಾಗಿ ಬಂದಿದ್ಯಾ ಅಲ್ವಾ? ಹೌದು. ಹೀಗ್ ಬರೋದ್ರ ಹಿಂದೆ ನಿನ್ ಪ್ಲಾನ್ ಏನು? ಇದ್ರ ಹಿಂದೆ ಯಾರಿದ್ದಾರೆ? ಓಹೋ ಅಷ್ಟೇನಾ? ಹೇಳ್ತೀನಿ ಕೇಳು. ಸೀಕ್ರೆಟ್, ಅದನ್ನ ಯಾರಿಗೂ ಹೇಳ್ಬಾರ್ದು. ಹೇಳಲ್ಲ, ಹೇಳು. ಪ್ರಾಮಿಸ್? ಪ್ರಾಮಿಸ್, ಹೇಳು. ದಶರಥ ಮಾವ ಇದಾರಲ್ಲ, ಐ ಆಮ್ ಫೈನ್, ಫ್ಯಾಂಟಾಸ್ಟಿಕ್, ಎಕ್ಸಲೆಂಟ್, ಲವ್ ಯು ಮಮ್ಮ. ಬೇಬಿ, ಏನಾಗಿದೆ ನಿನ್ಗೆ? ಯಾಕೆ ಹಾಗೆ ಮಾತಾಡ್ತಾ ಇದೀಯಾ? ಏನು ಇಲ್ಲ ಮಮ್ಮಿ, ಹೋಲಿ ಅಲ್ವಾ, ಕಲರ್ ಹಚ್ಕೊಂಡಿದೀನಿ, ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಎಲ್ಲಿ ನೋಡು ನನ್ ಮುಖಕ್ಕೆ ಬಣ್ಣ ಹೇಗ್ ಹಚ್ಚಿದ್ದಾರೆ ಅಂತ. ಅದೆಲ್ಲ ಹಾಗಿರ್ಲಿ, ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ? ಅದಾ ಬಂಗಿ ಗೊತ್ತಾ, ಬಂಗಿ, ಅದನ್ನ ಕುಡಿದ್ಬಿಟ್ಟೆ. ಬಂಗಿ ಕುಡ್ದ್ಯಾ? ನೀನ್ ಯಾಕೆ ಅದನ್ ಕುಡ್ದೆ ಬೇಬಿ? ಆ ವೈದೇಹಿ ನನ್ ಶೋಭನ ಹಾಳ್ ಮಾಡ್ಬಿಟ್ಲಲ್ಲ ಮಾಮ್. ಈ ಬಂಗಿ ನೋಡ್ ಕುಡಿಯೋ ಹಾಗೆ ಮಾಡಿ ಅವಳ ಕೈಲಿ ಎಲ್ರ ಮುಂದೆ ನಿಜ ಹೇಳ್ಸೋಣ ಅನ್ಕೊಂಡೆ, ಆದ್ರೆ ನನ್ ಕೈಲೇ ಕುಡಿಸ್ಬಿಟ್ಲು ಮಾಮ್. ಆದ್ರೆ ಸಖತ್ತಾಗಿದೆ ಮಾಮ್, ಗಾಳಿಯಲ್ಲಿ ತೇಲಾಡ್ತಿದ್ದೀನಿ, ಅಲೆ 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 ಮಾಮ್. ಈ ಬಂಗಿ ಕುಡ್ದಿದ್ ನಂಗೆ ತುಂಬಾ ಲೈಕ್ ಆಯ್ತು. ಬೇಬಿ ಸ್ವಲ್ಪ ಹುಷಾರು ಬೇಬಿ. ನೀನ್ ಮತ್ತಲ್ಲಿ ಏನೇನೋ ಮಾತಾಡ್ತಾ ಇದ್ಯಾ. ನೀನ್ ಯಾರ ಹತ್ರನೂ ಮಾತಾಡಕ್ ಹೋಗ್ಬೇಡ. ಮಾತಂದ ತಕ್ಷಣ ನೆನ್ಪಾಯ್ತು, ಆ ವೈದೇಹಿ ನೀನ್ ಯಾರು, ಯಾಕ್ ಬಂದಿದ್ಯಾ ಅಂತ ಕೇಳಿದ್ಲು. ನಾನ್ ಹೇಳೋ ಅಷ್ಟ್ರಲ್ಲಿ ಅವಳು ಹೊರಟು ಹೋದ್ಲು ಮಾಮ್. ಬೇಬಿ ಬೇಬಿ ನಾನ್ ಹೇಳೋದ್ ಕೇಳು. ಬೇಬಿ ಮೊದ್ಲೇ ನಾನ್ ಹೇಳೋದ್ ಕೇಳು. ಅಲ್ಲಿ ನಮ್ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು. ನೀನ್ ಯಾರಿಗೂ ಏನು ಹೇಳ್ಬೇಡ. ಎಸ್ ಮಾಮ್, ಯಾರಿಗೂ ಏನು ಹೇಳಲ್ಲ, ಆದ್ರೆ ಇಬ್ರಿಗೆ ಹೇಳ್ತೀನಿ. ಒಂದು ಕೇಳೋರ್ಗೆ, ಇನ್ನೊಂದು ಕೇಳಿದಿರೋರ್ಗೆ, ಇಬ್ರಿಗೆ ಮಾತ್ರ ಹೇಳ್ತೀನಿ, ಪ್ರಾಮಿಸ್. ಇನ್ ಯಾರಿಗೂ ಹೇಳಲ್ಲ, ಪ್ರಾಮಿಸ್. ನೋ ಬೇಬಿ, ಇಷ್ಟಕ್ಕೂ ನೀನ್ ಯಾಕೆ ಬಂಗಿ ಕುಡ್ದೆ? ಬೇಬಿ ನೀನ್ ಹಿಂದೆ ಆ ದಶರಥ ರಾಮ ಬರ್ತಿದ್ದಾನೆ. ಎಲ್ಲಿ? ಏ ದಶರಥ ರಾಮ, ಕಮ್ ಕಮ್ ಕಮ್.
ಬೇಬಿ ಬೇಬಿ ನಾನು ಹೇಳೋದ್ ಕೇಳು ಬೇಬಿ. ಬೇಡ ಬೇಬಿ ಬಾರೋ. ನನ್ ಮಾತ್ ಕೇಳಿಸ್ತಿಲ್ವಾ? ಬಾ ಬೇಬಿ. ನೋ ಪ್ಲೀಸ್. ನಾನು ನಮ್ಮಮ್ಮನ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದೀನಿ. ಬಾ. ಬರ್ತಿದ್ದಾರೆ, ಒಂದೇ ನಿಮಿಷ. ಬಾ 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 ಬಾ. ಏನ್ ನೋಡ್ತಿದ್ಯಾ? ಮಾತಾಡ್ ನಮ್ಮಮ್ಮನ ಜೊತೆ. ನಿನಗೂ ಅದೇ ಅಭ್ಯಾಸ ಇದೆಯಾ ಫೋಟೋ ನೋಡಿ ಮಾತಾಡೋದು? ನಾನು ಅಷ್ಟೇ ಇದೇ ತರ ಮಾತಾಡ್ತಾನೆ ಇರ್ತೀನಿ. ಅದನ್ನ ಬಿಟ್ಟು ಬೇರೆ ಏನ್ ಮಾಡಕ್ಕಾಗತ್ತೆ ಹೇಳು? ಮಾತಾಡೋ ದಶರಥ್ ರಾಮ, ಮಾತಾಡು. ನಾನು ಯಾವಾಗ್ಲೂ ಮಾತಾಡ್ತಾನೆ ಇರ್ತೀನಮ್ಮ, ನೀನ್ ಮಾತಾಡು. ಓ, ಅಮ್ಮ ಫೋನ್ ಕಟ್ ಮಾಡಿದ್ಲಾ? ನೆಕ್ಸ್ಟ್ ಟೈಮ್ ಕಾಲ್ ಮಾಡ್ದಾಗ ಕೊಡ್ತೀನಿ ಮಾವ. ಯಾಕೋ ಗೊತ್ತಿಲ್ಲ, ನೀನು ನನ್ನ ಹೆಸರಿಟ್ಟು ಕರೆದಾಗ ನನಗ್ ತುಂಬಾ ಖುಷಿ ಆಯ್ತಮ್ಮ. ಇವಳು ಮತ್ತಲ್ಲಿ ನಾನು ನಿಮ್ ಸೋದ್ರ ಸೊಸೆ ಅಲ್ಲ, ಚಂಚಲನ್ ಮಗಳು ಅಂತ ಹೇಳ್ಬಿಟ್ರೆ ಪ್ಲಾನ್ ಎಲ್ಲ ನಾಶ ಆಗೋಗುತ್ತೆ. ಇವಳು ಯಾಕೆ ಇಂಥ ಕೆಲಸ ಮಾಡ್ಬಿಟ್ಲು? ಈಗ್ಲೇ ಹೋಗಿ ಅವಳು ಏನು ಮಾತಾಡದೆ ಇರೋ ಹಾಗೆ ಮಾಡ್ಬೇಕು. ಬಾರೆ. ಏಯ್, ಏನ್ ಮಾಡ್ತಾ ಇದೀಯ ನೀನ್ ಗೊತ್ತಾ? ಅಮ್ಮ ನೀನೇ ಹೋಗ್ ಬಂದೆ ಅಮ್ಮ. ಬಾ ದಶರಥ್ ರಾಮ ಹತ್ರ ಹೋಗೋಣ. ಏಯ್ ಏಯ್ ಏಯ್, ನಿಂತ್ಕೊಳೆ. ಮೊದ್ಲು ಬಾಯಿ ಮುಚ್ಚು. ಪ್ಲಾನ್ ಎಲ್ಲ ಹಾಳು ಮಾಡ್ತಿದ್ಯಾ. ಎಲ್ಲಿಗೆ ಹೊರಟೋದ್ಲು? ಮೊದ್ಲು ಇದನ್ ಕುಡಿ. ನಂಗ್ ಬೇಡ. ಏಯ್, ಮೊದ್ಲು ಇದನ್ ಕುಡಿಯೇ ಕುಡಿಯೇ. ಶ್ರವಂತಿ, ಶ್ರವಂತಿ, ಶ್ರವಂತಿ. ಏಯ್ ಶ್ರವಂತಿ. ಅಮ್ಮ ನೀನೇ ಯಾವಾಗ ಬಂದೆ ಅಮ್ಮ? ನಿನ್ನ ಏನ್ ಹೀಗೆ ಕೇಳ್ತಿದ್ಯಾ? ನಾನು ಆವಾಗ್ಲೇ ಬಂದೆ. ಅಮ್ಮ ವೈದೇಹಿ ಬರ್ತಿದ್ದಾಳೆ. ಏಯ್, ನಾನು ಹೋಗ್ತಾ ಇದ್ದೀನಿ, ನೀನು ಹುಷಾರು. ನೋಡಿ, ನಿಂತ್ಕೊಳ್ಳಿ ಒಂದ್ ನಿಮಿಷ. ನಿಂತ್ಕೊಳ್ಳಿ, ನಿಮ್ಗೆ ಹೇಳ್ತಿರೋದು. ಶ್ರವಂತಿ ನಿಂತ್ಕೋ.